ಫೋಟೋಶೂಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಅವರೇ ಪ್ಲ್ಯಾನ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ನಮ್ಮನೇಲಿ ಜೋಳದ ರೊಟ್ಟಿ ಹೆಣ್ಗಾಯಿ ಅಂದರೆ ತುಂಬಾ ಇಷ್ಟ ಎಲ್ರಿಗೂ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಫ್ಲಾಕ್ ಸೀಡ್ಸ್ ಪೌಡರ್ನ ಹಾಕೊಂಡು ಕುಡಿತಾ ಇದ್ದೀನಿ ಹಾಟ್ ವಾಟರ್ ಜೊತೆಗೆ. ಇದು ಹಿಂದೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಹುರಿದಿಟ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಕುಡಿತಾ ಇದ್ದೀನಿ. ಸೊ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಈ ಟೈಮಲ್ಲಿ ನಮಗೆ ತುಂಬಾ ಒಳ್ಳೆಯದು. ಸೊ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೇಳ್ತಾ ಇರ್ತೀನಿ, ಹಿಂದೆ ವ್ಲಾಗ್ಸಲ್ಲೆಲ್ಲ ಮಾಡಿದ್ದೆಲ್ಲ ತೋರಿಸಿದ್ದೆ, ನಿಮಗೆ ಶೇರ್ ಮಾಡಿದ್ದೆ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ನನ್ನನ್ನು ಫಾಲೋ ಮಾಡೋರಿಗೆ. ಸೊ ಈ ಟೈಮಲ್ಲಿ ಹಾರ್ಮೋನ್ ಸೆಟಲ್ ಬ್ಯಾಕ್ ಆಗ್ತಾ ಇರುತ್ತೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಲೇಡೀಸ್ಗೆ. ಅದರಲ್ಲೂ ಫ್ಲಾಕ್ ಸೀಡ್ಸ್ ಅಂದರೆ ಅಕ್ಸೆ ಬೀಜ ಕುಡಿಯೋದ್ರಿಂದ ಇದರಿಂದ ತುಂಬಾ ಪ್ರಯೋಜನಗಳಿದೆ. ನೀವು ಜಸ್ಟ್ ಗೂಗಲ್ ಮಾಡಿ ನೋಡಿ, ನಿಮ್ಗೆ ಸಿಗುತ್ತೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಟ್ನ ವೇರ್ ಮಾಡಿದೆ. ತುಂಬ ಜನ ಲಿಂಕ್ ಕೇಳ್ತಿದ್ರೆ, ಇದಕ್ಕೆ ನಾನು ಲಿಂಕ್ ಏನೂ ಕೊಡೋದಿಲ್ಲ. ಬಿಕಾಸ್ ನಾನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ದೆ. ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲಿ ನೀವು ವಿಚಾರಿಸಿದ್ರೆ ಸಿಗುತ್ತೆ. ಈ ಒಂದು ಟೈಮಲ್ಲಿ ನಾನು ಇದನ್ನೇ ವೇರ್ ಮಾಡಿ, ನನಗೆ ಹೊಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ಕರಗಿತ್ತು ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ. ಆದ್ದರಿಂದ ಸೆಕೆಂಡ್ ಟೈಮಲ್ಲೂ ಇದನ್ನೇ ನಾನು ವೇರ್ ಮಾಡ್ತಾಯಿದ್ದೀನಿ. ನಾನು ಸೀರೆ ಎಲ್ಲ ಕಟ್ಕೊಳ್ಳಲ್ಲ, ಸೊ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಸೊ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ ತುಂಬಾ ರಿಚ್ ಆಗಿರುತ್ತೆ. ರಿಚ್ ಪ್ರೋಟೀನ್ ಬೇಕು ನಮಗೆ ಈ ಟೈಮಲ್ಲಿ, ಯಾಕೆಂದರೆ ತುಂಬಾ ಫೀಡ್ ಮಾಡ್ತಿರ್ತೀವಿ, ಕ್ಯಾಲ್ಶಿಯಮ್ ಎಲ್ಲ ಹೋಗ್ಬಿಡುತ್ತೆ ನಮ್ಮ ದೇಹದಲ್ಲಿ. ಸೊ ಆದ್ದರಿಂದ ಚೆನ್ನಾಗಿ ಒಳ್ಳೆ ಫುಡ್ ತೊಗೊಂಡ್ರೆ ನಮಗೂ ಒಳ್ಳೆಯದು, ಬೇಬಿಗೂ ಒಳ್ಳೆಯದು. ಸೊ ಆದ್ದರಿಂದ ನೋಡಿ, ಒಂದು ಸ್ಪೂನ್ ಪೀನಟ್ ಬಟರ್ನ ಹಾಕ್ಕೊತಾ ಇದ್ದೀನಿ. ಬನಾನಾ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಸ್ಮೂತಿನ ರೆಡಿ ಮಾಡ್ಕೊತಿದ್ದೀನಿ. ಸೊ ಈ ಟೈಮಲ್ಲಿ ನಮ್ಮ ಹೆಲ್ತು ತುಂಬಾ ಒಳ್ಳೆಯದು. ಬ್ಯಾಲೆನ್ಸ್ ಮಾಡಬೇಕು ನಮ್ಮ ಹೆಲ್ತ್ನ, ಬಿಕಾಸ್ ನಮಗೆ ನಾವೇ ನೋಡ್ಕೊಬೇಕಾಗಿರುತ್ತೆ. ಸೊ ಆದ್ದರಿಂದ ನೋಡಿ, ರೆಡಿ ಆಯಿತು ಸ್ಮೂತಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕುಡ್ಕೋತೀನಿ. ನನಗಂತೂ ಎನರ್ಜಿ ಬಂದಂಗೆ ಆಗ್ತಾ ಇರುತ್ತೆ. ಸೊ ನೈಟೆಲ್ಲ ಫೀಡ್ ಮಾಡ್ತಿರ್ತೀವಲ್ವ, ಆದ್ದರಿಂದ ನೆಕ್ಸ್ಟು ಬೀಟ್ರೂಟ್ ಪೌಡರ್ನ ತರಿಸ್ಕೊಂಡಿದ್ದೆ. ಟ್ರಸ್ಟ್ ಮಿ ಗಾಯ್ಸ್, ಇದಂತೂ ತುಂಬಾ ಚೆನ್ನಾಗಿದೆ. ಬೀಟ್ರೂಟ್ ಪೌಡರು 100% ಆರ್ಗ್ಯಾನಿಕ್. ಇದು ನನಗಂತೂ ತುಂಬಾ ಇಷ್ಟ ಆಯಿತು, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಪೌಡರ್ನ ಹಾಕ್ಕೊಂಡು ಡೈಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನನ್ನ ಸ್ಕಿನ್ ಅಂತೂ ಇದನ್ನು ಕುಡಿತಾ ಬರ್ತಾ ತುಂಬಾ ಗ್ಲೋ ಅಂತ ಅನ್ನಿಸ್ತು ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ ಆಯಿತು, ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಕಡೆ ಸಿಗುತ್ತೆ ಆ್ಯಕ್ಚುಲಿ. ಇದು ನಾನು ನಿಮ್ಗೆ ತೋರಿಸಿದ್ದೀನಿ ಬಾಟಲ್ ಹೆಸರು, ನೇಮ್ ಎಲ್ಲ. ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ನೀವು ಆರಾಮಾಗಿ. ನೋಡಿ, ಅಲ್ಲಿ ಮಾರ್ನಿಂಗ್ ಎದ್ದು ಕುಡಿದ್ರೆ ಸಾಕು. ಸೊ ಸ್ಕಿನ್ನು ಅಷ್ಟೇ ತುಂಬಾ ಗ್ಲೋ ಇರುತ್ತೆ. ನನಗೆ ಆ ಗ್ಲೋ ಗೊತ್ತಾಗ್ತಿದೆ, ತುಂಬಾ ಚೆನ್ನಾಗಾಗುತ್ತೆ. ಪಿಂಪಲ್ಸ್ ಇರೋರಿಗೆ ಈ ಟೈಮಲ್ಲಿ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತಲ್ವ. ಸೊ ತುಂಬಾ ಒಳ್ಳೆಯದು. ನಮಗೆ ABC ಜ್ಯೂಸ್ ಎಲ್ಲ ಮಾಡಿ ಕುಡಿಯೋಕ್ಕೆ ಟೈಮ್ ಇರಲ್ಲ ಅಲ್ಲ, ಅದಕ್ಕೋಸ್ಕರ ಈ ಥರ ತರಿಸ್ಕೊಂಡ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಇದೆ ಅಂತ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಸೊ ಸಿಕ್ಕಾಬಡೆ ಗ್ಲೋ ಅಂತ ಅನ್ನಿಸ್ತಾ ಇದೆ ಈ ನಡುವೆ ಅಂತೂ. ನನಗೆ ಖುಷಿ ಆಗ್ತಾಯಿತ್ತು. ಈ ಟೈಮಲ್ಲೆಲ್ಲ ಆಬ್ವಿಯಸ್ಲಿ ಹೇಗೇಗೋ ಇರುತ್ತೆ, ಏರ್ ಫಾಲ್ ಆಗ್ತಾ ಇರುತ್ತೆ, ಸ್ಕಿನ್ನೆಲ್ಲ ಹಾಳಾಗ್ಬಿಟ್ಟಿರುತ್ತಲ್ವ. ಆದ್ದರಿಂದ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅಮ್ಮ ಜೋಳದ ರೊಟ್ಟಿ ಮಾಡ್ತಾಯಿದ್ರು. ನೋಡಿ, ಅಮ್ಮ ಜೋಳದ ರೊಟ್ಟಿ ಮಾಡಿ ಎಣ್ಗಾಯಿ ಮಾಡಿದರು. ನನಗೆ ಕ್ಯಾಪ್ಸಿಕಮ್ ಎಣ್ಗಾಯಿ ಥರ ಮಾಡಿಕೊಟ್ಟಿದ್ರು ಅಷ್ಟೇ. ಸೊ ನನಗೆ ಬದನೆಕಾಯಿ ತಿನ್ನಬಾರ್ದು ಅಂತೆಲ್ಲ ಹೇಳಿ ಬದನೆಕಾಯಿ ತಿಂದಿರಲಿಲ್ಲ ನಾನು. ನೋಡಿ, ಜೋಳದ ರೊಟ್ಟಿ ಮಾಡ್ತಿದ್ದಾರೆ. ಸೊ ತುಂಬಾ ಈಸಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಮ್ಮ. ನೋಡಿ, ಈ ಥರ ಒಂದು ಮಣೆ ಇಟ್ಕೊಂಡಿದ್ದಾರೆ. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಾಗುತ್ತೆ. ತುಂಬಾ ತೆಳುವಾಗಿ ಮತ್ತು ಚೆನ್ನಾಗಿ ಬರುತ್ತೋ. ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿನೂ ಮಾಡ್ಕೊಬೋದು, ಮತ್ತು ಇದರಲ್ಲೇ ಅಕ್ಕಿ ರೊಟ್ಟಿ ಮತ್ತು ಎಲ್ಲನೂ ಮಾಡ್ಬೋದು. ರೊಟ್ಟಿಗಳೆಲ್ಲ ಮಾಡ್ಬೋದು ಆರಾಮಾಗಿ. ಆ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಸಿಯಾಗಿ ಬೇಗ ಆಗಿಬಿಡುತ್ತೆ, ಅದೊಂದು ಒಳ್ಳೆಯದು. ತುಂಬ ಜನ ರೊಟ್ಟಿ ತಿನ್ನೋರು ಡೈಲಿ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಎಷ್ಟು ಈಸಿ ಅಂದರೆ ತುಂಬಾ ಈಸಿಯಾಗಿ ಬರುತ್ತೆ. ಸೊ ಮನೇಲಿ ಒತ್ತೋ ಅವಶ್ಯಕತೆ ಇರಲ್ಲ ಲಟ್ಟಣಿಗೆ ತೊಗೊಂಡೆಲ್ಲ. ಸೊ ಮತ್ತು ರಾಗಿ ರೊಟ್ಟಿನೂ ಅಷ್ಟೇ ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಯಾರಿಗೆಲ್ಲ ಇದ್ರದ್ದು ಲಿಂಕ್ ಬೇಕೋ ಲಿಂಕ್ ಅಂತ ಕಮೆಂಟ್ ಮಾಡಿ ನನಗೆ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಮೆಟೀರಿಯಲ್ಲು ಯೂಸ್ ಮಾಡಲಿಕ್ಕೆ, ಅಷ್ಟೇ ಈಸಿಯಾಗೂ ಇದೆ. ಅಮ್ಮ ನೋಡಿ, ನನಗೆ ಬದನೆಕಾಯಿ ಎಣ್ಗಾಯಿ ಕೂಡ ಮಾಡಿದರು, ಮತ್ತು ನನಗೆ ಕ್ಯಾಪ್ಸಿಕಮ್ದು ಮಾಡಿಕೊಟ್ಟಿದ್ರು. ನಾನು ತಿಂದ್ಕೊಂಡೆ. ನೋಡಿ, ತುಂಬಾ ಟೇಸ್ಟಿಯಾಗಿತ್ತು. ಎರಡು ಕಾಂಬಿನೇಷನ್ನು ಅಷ್ಟೇ. ನನ್ನ ಫೇವ್ರೇಟ್ ಇದು, ಆಲ್ ಟೈಮ್ ಫೇವ್ರೇಟು. ನನ್ನ ಮಗ ನನಗೆ ಬಡಿಸ್ಕೊಡ್ತಾ ಇದ್ದ. ಜೋಳದ ರೊಟ್ಟಿ ಆದ ತಕ್ಷಣವೇ ತೊಗೊಬಂದು ಹಾಕ್ತಾಯಿದ್ದ. ತೊಗೊಳ್ಳಿ ಅಮ್ಮ, ತಿನ್ನಿ ಅಮ್ಮ ಅಂತ ಎಲ್ಲ ಹೇಳಿ.
ಫ್ರೆಂಡ್ಸ್ ಟಿಫನ್ ಎಲ್ಲ ಮಾಡಿಕೊಂಡು ನಾವು ನನ್ನ ಮಗಳನ್ನು ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವತ್ತು ನನ್ನ ಮಗಳಿಗೆ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ಹೊರಟಿದ್ದೀವಿ. ಸರಸ್ವತಿಪುರಮಲ್ಲಿ ಇರೋ ಲಿಟಲ್ ಏಂಜಲ್ಸ್ ಫೋಟೋ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿ ಇಂಪ್ರೆಸ್ ಆಗಿ ನಾನು ಹೋಗ್ತಾ ಇರೋದು. ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಟರ್ನಿಟಿ ಫೋಟೋ ಶೂಟ್ ಆಗಿರ್ಬೋದು, ಬೇಬಿ ಫೋಟೋ ಶೂಟ್ ಆಗಿರ್ಬೋದು, ಅವ್ರ ಪೇಜ್ನ ನೀವು ಒಂದ್ಸರಿ ಚೆಕ್ಔಟ್ ಮಾಡಲೇಬೇಕು. ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಲಿಟಲ್ ಏಂಜಲ್ಸ್ ಬೈ ಅಶ್ವಿನಿ ಅಂತ ಹೇಳಿ. ಅಶ್ವಿನಿ ಅವರಂತೂ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು, ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನಾನು ಏನೂ ಹೇಳಿರಲಿಲ್ಲ, ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ, ಅವರೇ ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡಿದ್ರು ಹೊಸ ಕಾನ್ಸೆಪ್ಟ್ಸಲ್ಲೆಲ್ಲ. ನಂಗೆ ಅದು ಇಷ್ಟ ಆಯಿತು. ಮತ್ತು ಮಧ್ಯ ನನ್ನ ಮಗಳು ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಲು, ಅದು ಕೂಡ ಇರಿಟೇಟ್ ಮಾಡ್ಕೊಳ್ಳಿಲ್ಲ, ಅವರೇ ಎಲ್ಲ ಹೋಗಿ ಕ್ಲೀನ್ ಎಲ್ಲ ಮಾಡ್ಕೊಂಡು ಬಂದರು. ಅಷ್ಟು ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಫೋಟೋಶೂಟು. ಅಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿದೆ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಬೇರೆ ಕಡೆನೂ ಮಾಡಿಸ್ಬೋದಿತ್ತು, ಬಟ್ ಇವ್ರ ಥರ ಮಕ್ಕಳನ್ನ ಹ್ಯಾಂಡಲ್ ಮಾಡೋಣ ನಾನು ನಿಜ ಫ್ರೆಂಡ್ಸ್ ನೋಡಿರಲಿಲ್ಲ. ಅಷ್ಟೇ ಚೆನ್ನಾಗಿ ಮಾಡಿದ್ರು. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇವ್ರದ್ದು ಒಂದು ಫೋಟೋಸ್ ಎಲ್ಲ. ಫ್ರೆಂಡ್ಸ್, ನಿಮ್ಮ ಮಕ್ಳಿಗೆ ನೀವು ಮಾಡಿಸ್ಬೇಕು ಅಂದರೆ ಇವ್ರ ಪೇಜ್ನ ಚೆಕ್ಔಟ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸರಿ ಚೆಕ್ಔಟ್ ಮಾಡಿ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.